ಬನ್ನಿ 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 ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಈ ಮೊಮೆಂಟ್ಗೆ ಸುಮಾರು 2 ದಿನದಿಂದ ವೆಯ್ಟ್ ಕೂಡ ಮಾಡ್ತಾ ಇದ್ದೆ. ಕೊಟ್ನ ಫೈನಲಿ ಸೂರ್ಯವಂಶಿ ಇವತ್ತು ಯಾವ ಲೆವೆಲ್ ಆಡಿದ ನೋಡಿ. ಇವತ್ತು 200 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರೋದು. ಇವತ್ತು ಮ್ಯಾಚ್ ಇತ್ತಲ್ಲ, ತ್ರಿನೇಷನ್ ಸೀರೀಸ್ ಕೂಡ ನಡೀತಿದೆ. ಲಾಸ್ಟ್ ಮ್ಯಾಚ್ ಶ್ರೀಲಂಕಾ ಮತ್ತೆ ಇಂಡಿಯಾ ಮ್ಯಾಚ್ ಆಯ್ತು. ಇವತ್ತು ಇಂಡಿಯಾ ಮತ್ತೆ ಅಫ್ಘಾನ್ ಮ್ಯಾಚ್ ಕೂಡ ನಡೀತಿದೆ. ಏನು ಕೊಟ್ಟಿದ್ದೇನೆ ಅಂದ್ರೆ ಚೆಚ್ಚಿ ಬಿಸಾಕ್ಬಿಟ್ಟಿಯಾನೆ ಮಾತ್ರ. ಸ್ವಲ್ಪ ರನ್ ಹೊಡೆದ್ರು ಕೂಡ ಅಷ್ಟೇ, ಅಂದ್ರೆ ಇವನ್ ಲೆಕ್ಕಲ್ಲ, ಅದು ಸ್ವಲ್ಪ ರನ್ನೇ. ಆಕ್ಚುಲಿ ಸೂರ್ಯವಂಶಿಗೆಲ್ಲ ಗೊತ್ತಲ್ಲ, 50+ ಕ್ರಾಸ್ ಆಗ್ಲೇಬೇಕು, ಇಲ್ಲಾಂದ್ರೆ ನಿಯರ್ ಸೆಂಚುರಿ ಹೋಗ್ಲೇಬೇಕು. ಇವತ್ತು 22 ಬಾಲಿಗೆ 44 ರನ್ ಕೂಡ ಹೊಡೆದಿರೋದು ವೈಭವ್ ಸೂರ್ಯವಂಶಿ. ಇನ್ನು ಕೂಡ ಫಸ್ಟ್ ಇನ್ನಿಂಗ್ಸ್ ನಡೀತಾ ಇದೆ. ನನಗೆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ದಲೆ ವಿಡಿಯೋ ಮಾಡ್ಬೇಕಾಯ್ತು. ಅದಾದ್ಮೇಲೆ ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಮತ್ತೆ ಹೇಟರ್ಸ್ ಗಳಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ರು, ಸೂರ್ಯವಂಶಿ ಕಮೆಂಟ್ ಸೆಕ್ಷನ್ ಅಂತ ನೋಡಂಗೆ ಇರಲ್ಲ ಪಾಪ. ಮೊನ್ನೆ ಶ್ರೀಲಂಕಾ ಅಗೇನ್ಸ್ಟ್ ಔಟ್ ಆದಾಗ IPL ಮ್ಯಾಚ್ ಅಲ್ಲಿ ಒಂದೇ ಸಲ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಅಂದ ತಕ್ಷಣ ಇಂಡಿಯನ್ ಟೀಮಿಗೆ ಯಾವ ತರ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇದೇನ್ ಫ್ಲಾಟ್ ಪಿಚ್ ಬ್ಯಾಟಿಂಗ್ ಆಡಕ್ಕೆ ಹಂಗೆ ಹಿಂಗೆ ಅಂದವರೆಲ್ಲ ಇವತ್ತೆಲ್ಲ ಯಾವ ಮೂಲೆಯಲ್ಲಿ ಕಾಣಿಸ್ಕೊಂತಾರೋ, ಇಲ್ಲ ಅಂದ್ರೆ ಊರ್ಗಿರ್ ಬಿಟ್ಬಿಟ್ರೋ ಗೊತ್ತಾಗ್ತಾ ಇಲ್ಲ. ಆ ಲೆವೆಲ್ ಆನ್ಸರ್ನ ಕೂಡ ಕೊಟ್ಟಿರೋದು. ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಜಸ್ಟ್ ಒಂದೇ ಒಂದು ಮ್ಯಾಚ್ ಅನ್ನ ನೋಡ್ಬಿಟ್ಟು ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬೇಡ್ರಪ್ಪ. ಈ ಪ್ಲೇಯರ್ ಅಂದ್ಮೇಲೆ ಒಂದ್ಸಲಿ ಬೀಳೋದು, ಇನ್ನೊಂದ್ಸಲಿ ಏಳೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಈಗ ಸೂರ್ಯವಂಶಿ ರನ್ ಮೆಷಿನ್, ಪ್ರತಿ ಮ್ಯಾಚಲ್ಲೂ ಹಾಫ್ ಸೆಂಚುರಿಗಳನ್ನ ಕೂರ್ಸಕ್ಕೆ. ಪ್ರತಿಯೊಂದು ಮ್ಯಾಚ್ ಕೂಡ ಅಷ್ಟೇ, ಒಂದೊಂದು ಬೌಲರ್ಸ್ ಒಂದೊಂದು ಸ್ಟ್ರಾಟಜಿನ ಕೂಡ ಯೂಸ್ ಮಾಡ್ತಾರೆ. ಆ ಸ್ಟ್ರಾಟಜಿಗೆ ಸೆಟ್ ಅನ್ನ ಕೂಡ ಆಗ್ಬೇಕಾಗುತ್ತೆ. ಶ್ರೀಲಂಕಾ ಮ್ಯಾಚ್ ಅಲ್ಲಿ ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡಿ ವೈಭವ್ ಸೂರ್ಯವಂಶಿನ ಕಟ್ಟಾಕಿದ್ರು. ಸುಮಾರು 14 ಬಾಲಿಗೆ 12 ರನ್, ಇಲ್ಲ ಅಂದ್ರೆ 12 ರನ್ನಿಗೆ 14 ಬಾಲ್ ಎಷ್ಟೋ ಹೊಡೆದ್ನಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಈ ಮ್ಯಾಚ್ ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡ್ದ ಅಂತ. ಫುಲ್ ಬಾಯ್ ಮುಚ್ಕೊಂಡಿರ್ಬೇಕು ಅಟ್ಲಾಗೆ ಬೌಲರ್ಸ್ಗಳು ಮತ್ತೆ ಹೇಟರ್ಸ್ಗಳು ಆ ಲೆವೆಲ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಮಾತಾಡೋಣ. ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತು ಬೆಳಗ್ಗೆ ಅಫ್ಘಾನಿಸ್ತಾನ ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಇಲ್ಲಿ ಫಸ್ಟ್ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಇಂಡಿಯಾದವ್ರು ಕೂಡ ಮಾಡಬೇಕಾಯ್ತು. ಇಲ್ಲಿ ನೋಡಿ ಪ್ರಭು ಸಿಮ್ರನ್ ಸಿಂಗ್ ಕೂಡ ಅಷ್ಟೇ ಒಳ್ಳೆ ಸಖತ್ತಾಗಿ ಮಿಂಚಿದ್ದಾರೆ. ಅಂದ್ರೆ ಸ್ಲೋ ಆಗಿ ಗೇಮ್ ಆಡ್ಕೊಂಡು ಆದ್ರೂ ಕೂಡ ಅಷ್ಟೇ ಸುಮಾರು 89 ರನ್ ಕೂಡ ಹೊಡೆದಿದ್ರೆ. ಲಾಸ್ಟ್ ಮ್ಯಾಚ್ ಇವರು ಕೂಡ ಫ್ಲಾಪ್ ಆಗಿದ್ರು, ವೈಭವ್ ಸೂರ್ಯವಂಶಿ ಕೂಡ ಫ್ಲಾಪ್ ಆಗಿದ್ರು. ಅದಾದ್ಮೇಲೆ ಈ ಕಡೆ ಪ್ರಿಯೇಶ್ ಆರ್ಯ ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪು, ಈ ಮ್ಯಾಚ್ ಕೂಡ ಫ್ಲಾಪು. ಏನಾಗಿದೆಯೋ ಏನು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಈ ಪ್ಲೇಯರ್ ನ ರಿಪ್ಲೇಸ್ ಮಾಡೋದು ತುಂಬಾ ಒಳ್ಳೇದ್ ಗುರು. ಕಂಟಿನ್ಯೂಸ್ ಆಗಿ ನೋಡಿ IPL ಇಂದ ಚೆನ್ನಾಗಿ ಆಡಿದ್ರು. ಸ್ಟಾರ್ಟಿಂಗ್ 6ಕ್ಕೆ 6 ಮ್ಯಾಚ್ ಕೂಡ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ 6ಕ್ಕೆ 6 ಮ್ಯಾಚ್ ಕೂಡ ಇಲ್ಲಿ ಫ್ಲಾಪ್ 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 ಫ್ಲಾಪ್. ಆಡಿದ್ದು ಹಿಸ್ಟ್ರಿನೇ ಕಾಣಲಿಲ್ಲ ಅಲ್ಲಿ. IPL ಇಂದನೂ ಕೂಡ ಅಷ್ಟೇ ಈ ಕಡೆ 6 ಮ್ಯಾಚ್ ಆಡಿದ ಹಿಸ್ಟ್ರಿನೇ ಕಾಣಲಿಲ್ಲ. ಬಂದ್ರು 6 ಇಲ್ಲ 4 ಹೊಡಿಯಕ್ ಹೋಗೋರು, ಔಟ್ ಆಗೋರು. ಇನ್ನು ಇವತ್ತು ಕೂಡ ಅಷ್ಟೇ ಒಂದು ಆಡ್ತಾರೆ ಅಂತ ಒಂದು ಹೋಪ್ ಕೂಡ ಇತ್ತು. ಇವತ್ತು ಕೂಡ ಫ್ಲಾಪ್ ಆಗಿದ್ದು. ಜಸ್ಟ್ ಒಂದು 8 ರನ್ ಏನೋ ಅಷ್ಟೇ ಹೊಡೆದಿದ್ದು ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಬೇಗ ಕಿತ್ಕೊಂಡು ಹೋಗಿದ್ರು. ಇವತ್ತು ಕೂಡ ಅಷ್ಟೇ ಪ್ರಿಯೇಶ್ ಆರ್ಯ ತುಂಬಾ ಬೇಗ ಕೊಲಾಪ್ ಕೂಡ ಆಗಿದ್ದು ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಕೂಡ ತಂದು ಕೊಟ್ಬಿಡ್ತು ಮಾತ್ರ. ಅದಾದ್ಮೇಲೆ ಇವತ್ತು ನೋಡಿ ಲಾಸ್ಟ್ ಮ್ಯಾಚ್ ಫ್ಲಾಪ್ ಆಗಿದ್ರಲ್ಲ ಪ್ರಭು ಸಿಮ್ರನ್ ಮತ್ತೆ ವೈಭವ್ ಸೂರ್ಯವಂಶಿ. ಇವತ್ತು ಚಿಂದಿ ಚಿತ್ರಾನ್ನ ಮಾಡಕ್ ಬಿಟ್ಟಿದ್ದಾರೆ ಅಫ್ಘಾನ್ ಬೌಲರ್ಸ್ ನ ಮಾತ್ರ. ಇಲ್ಲಿ ಪ್ರಭು ಸಿಮ್ರನ್ ಸಿಂಗ್ 69 ಬಾಲಿಗೆ 84 ರನ್ ಹೊಡೆದ್ರೆ, ಅದು 121 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ರೆ. ಈ ಕಡೆ ಸೂರ್ಯವಂಶಿ ಸ್ಫೋಟಕ ಬ್ಯಾಟ್ಸ್ಮನ್, ಸ್ಫೋಟಕ ಕಿಡ್ಸ್, ನೀವ್ ಏನಂತೀರ ಪ್ರಚಂಡ ಪುಟಾಣಿ ಚೆಚ್ಚಿ ಬಿಸಾಕಿ ಅನ್ನೋತದೆ. ಹೇಟರ್ಸ್ ಗಳು ಬಾಯಿ ಮುಸಕ್ ಯಾವ ತರ ಗೇಮ್ ಅನ್ನ ಆಡ್ಬೇಕು ಆ ತರ ಗೇಮ್ ಅನ್ನ ಆಡಿದ್ರೆ. ಇವತ್ತು 200 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡೋದಂದ್ರೆ ಹುಡುಗಾಟದ ಮಾತಾಗರು ಇದು. 200 ಸ್ಟ್ರೈಕ್ ರೇಟ್ ಅಲ್ಲಿ ಅಂದ್ರೆ 22 ಬಾಲಿಗೆ 44 ರನ್ ಹೊಡೆದಿದ್ದೇನೆ ಅಂದ್ರೆ ಅಲ್ಲೇ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಲಾಸ್ಟಿಗೆ ಏನಾಯ್ತು ಅಂದ್ರೆ 8ನೇ ಓವರ್ ಏನೋ ವಿಕೆಟ್ ಕೂಡ ಬಿತ್ತು ಇವತ್ತು ವೈಭವ್ ಸೂರ್ಯವಂಶಿದು. ಅಂದ್ರೆ ನೋಡಿ ಒಂದು IPL ಅಲ್ಲಿ ಕೂಡ ಅಷ್ಟೇ ಸುಮಾರು 2 ಸಲ ಅಪ್ಪರ್ ಕಟ್ ಹೊಡಿಯಕ್ ಹೋಗಿ ಔಟ್ ಅನ್ನ ಕೂಡ ಆಗಿದ್ದಾನೆ. ಇದ್ರಲ್ಲೂ ಕೂಡ ಅಷ್ಟೇ ಇವತ್ತು ಕೂಡ ಅಪ್ಪರ್ ಕಟ್ ಹೊಡಿಯಕ್ ಹೋಗಿ ಒಂದು 6 ಹೊಡೆದ್ರ ಮೂಲಕ ಬೇಗ ಹಾಫ್ ಸೆಂಚುರಿ ಮಾಡ್ಬಿಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಅನ್ಸುತ್ತೆ ವೈಭವ್ ಸೂರ್ಯವಂಶಿ. ಅದಾದ್ಮೇಲೆ ಏನ್ ಮಾಡ್ತೀರಾ, ಬ್ಯಾಕ್ ಸೈಡ್ ಕೀಪರ್ಗೆ ಅಲ್ಲಿ ಕ್ಯಾಚ್ ಅನ್ನ ಕೂಡ ಕೊಟ್ಟಿದ್ದು ವೈಭವ್ ಸೂರ್ಯವಂಶಿ, ಮತ್ತೆ ಔಟ್ ಕೂಡ ಆಗ್ಬೇಕಾಗಿತ್ತು. ಆಲ್ಮೋಸ್ಟ್ ಇವತ್ತು ಸೆಟ್ ಆಗ್ಬಿಟ್ಟಿದ್ದ ವೈಭವ್ ಸೂರ್ಯವಂಶಿ. ಇನ್ ಕೇಸ್ ಆ ಒಂದು ಶಾಟ್ ಇಂದ ಬಚಾವಾಗಿದೆ ಅಂದ್ರೆ ಏನಿಲ್ಲ ಅಂದ್ರೆ ಇವತ್ತು ತುಂಬಾ ಬೇಗ ಸೆಂಚುರಿ ಕೂಡ ಎಕ್ಸ್ಪೆಕ್ಟ್ ಮಾಡಬಿತ್ತು ಇವತ್ತು ವೈಭವ್ ಸೂರ್ಯವಂಶಿಯಿಂದ. ಗಾಡ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಆಡೋದು ಗುರು, ಗಾಡ್ ಲೆವೆಲ್. ಯಾರ್ಯಾರು ಏನೇನು ಮಾತಾಡ್ತಾ ಇದ್ರು, ಏನೇನ್ ಹೇಳ್ತಾ ಇದ್ರು ಕಾಮೆಂಟ್ಸ್ ಅಲ್ಲಿ, ಇವತ್ತು ನೋಡಿ ಒಂದೇ ಒಂದು ಬ್ಯಾಡ್ ಕಮೆಂಟ್ ಕಾಣೋದಿಲ್ಲ, ಒಂದೇ ಒಂದು ಬ್ಯಾಡ್ ಕಮೆಂಟ್. ಅದಕ್ಕೆ ಹೇಳೋದು ಒಂದೊಂದೇ ಮ್ಯಾಚ್ ಅನ್ನ ನೋಡ್ಬಿಟ್ಟು ಯಾವತ್ತು ಯಾರನ್ನೂ ಕೂಡ ಜಡ್ಜ್ ಮಾಡಕ್ ಹೋಗ್ಬಿಡಿ. ಪ್ಲೇಯರ್ಸ್ ಅಂದ್ಮೇಲೆ ಹಂಗೆ, ಈಗ 1 ಮ್ಯಾಚ್ ಫ್ಲಾಪ್ ಕೂಡ ಆಗ್ತಾರೆ, 2 ಮ್ಯಾಚ್ ಫ್ಲಾಪ್ ಕೂಡ ಆಗ್ತಾರೆ. ಅದಾದ್ಮೇಲೆ 3ನೇ ಮ್ಯಾಚ್ ಇಂದ ಅವ್ರು ಸೆಟ್ ಆಗ್ಲೇಬೇಕು, ಹಾಗೆ ಆಗ್ತಾರೆ. ಇಲ್ಲಾಂದ್ರೆ ಯಾವ ತರ ಒಂದು ಪ್ರೆಷರ್ ಅವ್ರ ಮೇಲೆ ಬಿಲ್ಡ್ ಆಗುತ್ತೆ ಅದು ಪ್ಲೇಯರ್ಸ್ ಗೊತ್ತಿರುತ್ತೆ. ಹಾಗಾಗಿ ಇವತ್ತು ವೈಭವ್ ಸೂರ್ಯವಂಶಿ ಒಂಥರ ಡೂ ಆರ್ ಡೈ. ಇವತ್ತಿನ ಮ್ಯಾಚ್ ಕೂಡ ಫ್ಲಾಪ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಟೀಮ್ ಇಂಡಿಯಾ ಕೂಡ ಒಂಥರ ಹೋಪನ ಕಳ್ಕೊಳ್ತಾ ಇದ್ರು. ಇವ್ನು ನೋಡಿದ್ರೆ IPL ಆ ತರ ಆಡ್ತಾನೆ ಅಂದ್ರೆ ಅದು ಇವನು ಫ್ಲಾಟ್ ಪಿಚ್ಚಿಗೆ ಮಾತ್ರ ಅಡ್ಜಸ್ಟ್ ಆಗೋದು ಅನ್ಸುತ್ತೆ. ಇಲ್ಲಿ ಪಿಚ್ ಬೇರೆ ಬೇರೆ ತರ ಕೂಡ ಇರುತ್ತೆ, ಹಾಗಾಗಿ ಅಡ್ಜಸ್ಟ್ ಆಗೋದು ಕಷ್ಟ ಅಂತ. ಬಟ್ ಇವತ್ತು ಇಲ್ಲ ಸರ್, ನಾವ್ ಯಾವ್ದೇ ಒಂದು ಪಿಚ್ ಆದ್ರೂ ಕೂಡ ಅಷ್ಟೇ ಆಡೇ ಆಡ್ತೀವಿ. ಲಾಸ್ಟ್ ಮ್ಯಾಚ್ ಸ್ವಲ್ಪ ಏನೋ ಗ್ರಾಹಕತಿ ದೋಷ ಸರಿ ಇರಲಿಲ್ಲ ಅಂದ್ಬಿಟ್ಟು ಔಟ್ ಆದ ಅಂತ
ಆನ್ಸರ್ನ ಕೂಡ ಕೊಟ್ಟಿದ್ದಿತ್ತು ನಾ ಮ್ಯಾಚ್ ಅಲ್ಲಿ. ಸಖತ್ತಾಗಿ ಆಡ್ದ ಬಿಡಿ ಮಾತ್ರ ಇವತ್ತು. ಯಾವ ತರ ಆಡ್ಬೇಕಿತ್ತು ಆ ತರ ಚಚ್ಚಿ ಬಿಸಾಕಿದ್ದಾನೆ. ಇನ್ನು ಕೂಡ ಇಂಡಿಯಾದ ಫಸ್ಟ್ ಬ್ಯಾಟಿಂಗ್ ಕೂಡ ನಡೆಸಿದೆ. ಈಗ ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಋತುರಾಜ್ ಗಾಯಕ್ವಾಡ್ ಇಂದ ಸುಮಾರು ಸೆಂಚುರಿ ಕೂಡ ನೋಡಿದ್ವಿ. ಅಂದ್ರೆ 101 ರನ್ನ ಕೂಡ ಹೊಡೆದಿದ್ರು ಕರೆಕ್ಟ್ ಆಗಿ. ಇವತ್ತು ಕೂಡ ಅಷ್ಟೇ 40 ಬಾಲ್ಗೆ 29 ರನ್ನ ಕೂಡ ಹೊಡೆದಿದ್ರೆ. ಈಗ ಟೀಮ್ ಇಂಡಿಯಾದ ಸ್ಕೋರು 24 ಓವರ್ ಕೂಡ ಆಗ್ತಿದೆ. 174ಕ್ಕೆ 3 ವಿಕೆಟ್ ಕೂಡ ಹೋಗಿದೆ. ನೋಡೋಣ ಎಷ್ಟು ಟಾರ್ಗೆಟ್ ಕೊಡ್ತಾರೆ ಏನು ಅಂತ. ನನ್ನ ಪ್ರಕಾರ ಇವತ್ತು ಕೂಡ ಅಷ್ಟೇ ಇನ್ನ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಕೆಳಗಡೆ ತಿಲಕ್ ವರ್ಮಾ ಇದಾರೆ, ಆಯುಷ್ ಬದೋನಿ, ಸುಯಾಶ್ ಶೆಡ್ಗೆ ತನಕ ಕೂಡ ಒಂದು ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಇನ್ನೊಂದು 4 ಜನ ಬ್ಯಾಟ್ಸ್ಮನ್ಸ್ ಕೂಡ ಇದಾರೆ. ನೋಡೋಣ, ಆಡಿದ್ರು ಕೂಡ ಇವತ್ತು ಕೂಡ ಮ್ಯಾಚ್ ಅನ್ನ ಹೊಡಿಯೋದೇನು ಕಷ್ಟ ಅಂತೂ ಆಗೋದಿಲ್ಲ. ಸುಮಾರು ನಮ್ಮ ಇಂಡಿಯಾದ ಕಡೆ ಬೌಲಿಂಗ್ ಲೈನ್ ಕೂಡ ಅದೇ ರೀತಿಗಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಅರ್ಷದ್ ಖಾನ್ ಯಾವ ತರ ಮ್ಯಾಚ್ ಅನ್ನ ಟರ್ನ್ ಮಾಡಿದ್ರು ನೀವೇ ನೋಡಿದಿರಾ. ಅದಾದ್ಮೇಲೆ ಕಂಟ್ರೋಲ್ ಕೂಡ ಮಾಡ್ಕೊಳ್ತಾರೆ. ಎಷ್ಟು ಟಾರ್ಗೆಟ್ ಅನ್ನ ಕೊಡ್ತಾರೆ ಅಂತ ನೋಡ್ಬೇಕು. ಇನ್ನ ಅಫ್ಘಾನಿಸ್ತಾನ್ ಕಡೆ ಕೂಡ ಅಷ್ಟೇ ಅದೇ ರೀತಿಯ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಅದಾದ್ಮೇಲೆ ನಾನು ಅದೇ ಇವತ್ತು ವೈಭವ್ ಸೂರ್ಯವಂಶಿ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ಬೆಳಗ್ಗಿಂದ ಅನ್ಕೊಳ್ತಾ ಇದ್ದೆ. ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇವತ್ತು ವೈಭವ್ ಸೂರ್ಯವಂಶಿಯಿಂದ. ಹಾಗಾಗಿ ಅದು ನಮ್ಗೆ ಇವತ್ತು ಸಿಕ್ಕಿದೆ, ಅದೊಂದು ದೊಡ್ಡ ಖುಷಿ. ಸೊ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.